ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ
ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಮ್ಯಾ ರಾವ್ರನ್ನ ಒಪ್ಪಿಸಿದೆ ನ್ಯಾಯಾಲಯ. ಪರಪ್ಪನ ಪಂಜರ ಸೇರಲಿದ್ದಾರೆ ನಟಿ ರಮ್ಯಾ ರಾವ್. ಆರೋಪಿ ರಮ್ಯಾ ರಾವ್ರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಜೆಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 15 ದಿನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಡಿಆರ್ಐ ಟೀಮ್ ಹೆಚ್ಚಿನ ತನಿಖೆಗಾಗಿ ಅವರನ್ನೇನು ಕಸ್ಟಡಿಗೆ ಕೇಳಿಲ್ಲ. ಒಂದು ಹಂತದ ವಿಚಾರಣೆಯನ್ನ ಡಿಆರ್ಐ ಟೀಮ್ ಮುಗಿಸಿದೆ, ಹಾಗಾಗಿ ಹೆಚ್ಚಿನ ಕಸ್ಟಡಿಗೆ ಕೇಳಿಲ್ಲ. ಆದ್ರೆ ಈಕೆ ಆರೋಪಿ, ಸಾಕಷ್ಟು ಆಳವಾದ ಕೇಸ್ ಇದು, ಹಾಗಾಗಿ ಆಕೆಯನ್ನೇ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಾರೆ. ಮುಂದಿನ 15 ದಿನಗಳ ಕಾಲ ರಮ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರಬೇಕಾಗತ್ತೆ.